ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಅಷ್ಟೇ ಮಾತಾಡೋಕೆ ಹೋಗಲ್ಲ, ಯಾಕಂದ್ರೆ ಅವಾಗಿಂದ ಕಾಯ್ತಾ ಇದ್ದಾರೆ ಪಾಪ, ಎಲ್ಲರೂ ಮೀಟ್ ಮಾಡಬೇಕಾಗುತ್ತೆ. BSH ಹಾಸ್ಪಿಟಲ್ ಕಲ್ಪಜ್ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಶಶಿಧರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಯಾಕಂದರೆ ಒಂದು ಆ್ಯಡ್ ಮಾಡಿ ಎಲ್ರಿಗೂ ಒಂದು ನಿಮ್ಮ ಕಡೆಯಿಂದ ಒಂದು ಸೇವ್ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ, ನಾನು ಬಂದು ಆ್ಯಡ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಬಟ್ ನೀವು ಒಂದು ಸ್ಟೆಪ್ ಹೆಡ್ ಹೋಗಿ ಈ ಥರ ಒಂದು ಕಾರ್ಡ್ ಕೊಡೋದು, ಒಂದು ಅಭಿಮಾನಿಗಳಿಗೆ ಕಾರ್ಡ್ ಕೊಡೋದು ತುಂಬ ಖುಷಿಯಾದ ವಿಷಯ. ಅದರಿಂದ ಅವ್ರಿಗೆ ಬೆನಿಫಿಟ್ ಆಗ್ತದೆ ಅಂದರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಬೇಕು ಹೇಳಿ. ಅಂದರೆ ಎಷ್ಟು ಹಣ ಕೊಟ್ಟರೆ ನಮ್ಗೆ ಸಿಗಲ್ಲ, ಅದು ಭಾಗ್ಯ. ಅದು ಆ ಭಾಗ್ಯ ದೇವ್ರು ನಿಜವಲ್ಲ. ಯಾಕಂದರೆ ಆ ಹಾಸ್ಪಿಟಲ್ ಅಂದ್ಕೊಂಡು ಮಲ್ಲಿ ಅಂದ ತಕ್ಷಣ ಎಲ್ಲರೂ ನಾವು ಆ ಹಾಸ್ಪಿಟ್ಲಿಗೆ ನಾವು ಫ್ಯಾಮಿಲಿ ಫುಲ್ಲಾಗಿ ಯಾವಾಗಲೂ ಅಲ್ಲೇ ಏನೇ ಟ್ರೀಟ್ಮೆಂಟ್ ಮಾಡಬೇಕು ಅಲ್ಲೇ. ನಾನಿವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು, ಶಶಿಧರ್ ಅವರು ಕ್ಯಾನ್ಸರ್ ಆದಾಗ ಅವರೇ ನನಗೆ ಟ್ರೀಟ್ ಮಾಡಿದ್ದೀನಿ, ಕೀಮೋ ಎಲ್ಲ ಕೊಟ್ಟು ಭಾಳ ತುಂಬ ಒಳ್ಳೆ ಮಗು ಥರ ನೋಡ್ಕೊಂಡ್ರೆ ನಾನು. ಈಗ ನಾನಿರೋ ಮೆಂಟಾಲಿಟಿ ಒಂಥರ ಮೆಂಟಲ್ ಥರ ನಾನು. ಯಾಕೆಂದ್ರೆ ಯಾರೇ ಬಂದು ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆ ಕೋಪನ ತಡ್ಕೊಂಡು ಪಾಪ ಅವರು ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದಾರೆ. ಡಾಕ್ಟರ್ ಮನೋಹರ್ ಅವರು ಅಲ್ಲಿ ಮಾಯಾಮಿಗೆ ಹೋದಾಗ ಟ್ರೀಟ್ ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ನಾನು ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ಅದೆಲ್ಲ ಒಂದು ದೇವ್ರ ಸಮಾನವಾದ ಈ ವೈದ್ಯೋ ನಾರಾಯಣ ಅವರಿಗೆ ಅಂತಾರೆ, ಆ ಥರ ಎಲ್ಲರೂ ನಮಗೆ ದೈವ ಸಮಾನ. ಯಾಕಂದ್ರೆ ನಾನು ಯಾವತ್ತು ಏನಾದ್ರೂ BK ಶ್ರೀನಿವಾಸ್ ಇಮಿಡಿಯೇಟಾಗಿ ಫೋನ್ ಮಾಡ್ತೀನಿ, ಶಿವಣ್ಣ ಹೆಂಗಿದ್ರೆ, ಯಾಕೆ ಟಿವಿಲಿ ಸ್ವಲ್ಪ ಟಯರ್ಡಾಗಿ ಕಾಣ್ತಿದೆ, ಒಂದು ನಿಮಿಷ ಬಿಡಲ್ಲ. ಅದಕ್ಕೆ 1 ಮಿನಿಟ್ ಏನಾದರೂ ಒಂದು ಡೌಟ್ ಬಂತು ಇಮಿಡಿಯೇಟಾಗಿ ಫೋನ್ ಮಾಡಿ ಬನ್ನಿ ಒಂದು ಚೆಕ್ ಮಾಡಿಬಿಡ್ತೀವಿ. ಸೊ ಒಂದೊಂದು ಮಿನಿಟ್ ಲೆಕ್ಕ ಆಗುತ್ತೆ. ಇವತ್ತು ನನಗೆ ಅದಕ್ಕೆ ಒಂದೊಂದು ನಿಮಿಷನೂ ಒಂದು ಗೋಲ್ಡನ್ ಮಿನಿಟ್ ಅಂತ. ಆ ಗೋಲ್ಡನ್ ಮಿನಿಟ್ ಮಿಸ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಲ್ಲ ಲೈಫಲ್ಲಿ. ಆ ಗೋಲ್ಡನ್ ಮಿನಿಟ್ನ ಮಿಸ್ ಮಾಡಬಾರ್ದು ಅದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಡ್ನ ಕ್ರಿಯೇಟ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ನನಗೆ ಒಂದೇ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರ ಕೈಲಿ ಆಗುತ್ತೋ ಅವರು ಕಾರ್ಡ್ನ ಉಪಯೋಗಿಸೋ ಬದಲು ಯಾರ ಕೈಲಿ ಆಗಲ್ವೋ ಆ ಕಾರ್ಡ್ನ ಕೊಡಿ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಏನೋ ಸುಮ್ಮನೆ ಕಾರ್ಡ್ ಇದೆ ಅಂದ್ಬಿಟ್ಟು ಸುಮ್ಮನೆ ಪ್ಯಾಕೆಟ್ ಹಾಕೊಂಡು ಹೋಗೋದಲ್ಲ ಅದು. ಇನ್ನೊಬ್ರಿಗೆ ಹೆಲ್ಪ್ ಆಗಿ, ನಿಮ್ಮ ಮೂಲಕ ಹೆಲ್ಪ್ ಆಗಲಿ. ನಿಮಗೆ ಬಂದರೆ ಕಾರ್ಡ್ ನನಗೆ ಅಫೋರ್ಡ್ ನಾನು ಕೊಡೋಕ್ಕಾಗುತ್ತೆ, ಇನ್ನೊಬ್ರಿಗೆ ಕೊಡೋಣ ಅಂತ ಆ ಮನೋಭಾವ ಬೆಳೆಸ್ಕಿದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಮ್ಮ ಅಭಿಮಾನಿಗಳು ಯಾವಾಗ ಹಂಗೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾವತ್ತೂ ಸ್ವಾರ್ಥಕ್ಕೋಸ್ಕರ ನೋಡಿಲ್ಲ. ಯಾಕಂದರೆ ಎಷ್ಟೇ ಕಷ್ಟ ಆಗಲಿ, ಈ ಬರ್ತ್ಡೇ ಸಂದರ್ಭ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ ಬಂದು ನಮ್ಮ ಪ್ರೀತಿ, ಇವತ್ತು ನಾವು ಇಷ್ಟು ಮಟ್ಟಿಗೆ ನಾವು ಇಷ್ಟು ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣ. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರೆ ನೀವು ಬಂದು ಪ್ರೀತಿ ಮಾಡ್ತೀರ. ಬಟ್ ಕೋಪ ಏನು ಮಾಡೋದು, ಯಾಕಂದರೆ ಶಿವನ ಗುಡ್ಗುಣ ಅದನ್ನ ನೀವು ತಾಳ್ಕೊತೀರ. ಅದೇ ಪ್ರೆಸ್ ಜೊತೆಲಿ ಇದೆ, ಅಭಿಮಾನಿಗಳು ಪ್ರೆಸ್ ನಗ್ತಾ ಇದೆ ಅಲ್ರಿ, ಪರವಾಗಿಲ್ಲ, ಇಟ್ಸ್ ಓಕೆ. ಇದು 40 ವರ್ಷದಿಂದ ಜನ ನಡೀತಾ ಇದೆ, ಇನ್ನೊಂದು 40 ವರ್ಷ ಆಗಲಿ ಜೊತೆಲಿ, ಅವ್ರು ಇರಲಿ ನಾವು ಇರಲಿ. ಅದಕ್ಕೆ ಈ ರೀತಿ ಒಂದು ಹಾಸ್ಪಿಟಲ್ ಸಮಸ್ಯೆ ನಮಗೆ ಹೆಲ್ಪ್ ಮಾಡ್ತಾ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಹೆಲ್ಪ್ ಹಂಗೆ ನಡೀತಾ ಇರಲಿ, ಪರ್ಮನೆಂಟ್ ನಡೀತಾ ಇರಲಿ. ಭಾಳ ಖುಷಿ ಆಯ್ತು. ಆಮೇಲೆ ಗೀತಾ, ಮಧು, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಳ್ಳೆ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಈ ಜೀವ ಇರೋವರೆಗೂ ನೀವು ಯಾರು ನಾವು ಮರೆಯಲ್ಲ. ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಶುರು ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಕಾರ್ಡ್ನ ನೀಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬರೋಲ್ಲ. ನೈಟ್ ನಾವು ಬರೋದ 4 ಗಂಟೆ ಆಯಿತು, ಬಟ್ ಆದರೂ ಎದ್ದು ಬಂದಿದ್ದೀವಿ. ದಯವಿಟ್ಟು ಕೆಲಸ ಮಾಡ್ಕೊಳ್ಳಿ. ಮೀಟ್ ಮಾಡ್ತೀವಿ, ಇವತ್ತು ಎಷ್ಟೊತ್ತಾದರೂ ಮೀಟ್ ಮಾಡ್ತೀನಿ ಎಲ್ಲರಿಗೂ. ಇಷ್ಟು ಹೇಳ್ತಾ ನನ್ನ ಮಾತು ಗಮನಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೊಂದು ACP Chandan sir is here. So Chandan sir will be bailing us out in the second half of 2026 ಅಂತ. ನಿಮ್ಮ ಡಾಕ್ಟರ್ ಟ್ರೀಟ್ಮೆಂಟ್ ನಿಮ್ದಾಗಿದೆ, ಒಂಥರ ಸರ್ವೈವರ್ ಅಂತ ಹೇಳ್ತಿರಲ್ಲ, ಸಮಥಿಂಗ್ ಕಂಪೇರ್ಡ್ ಟು ಕನ್ನಡ ಇಂಡಸ್ಟ್ರಿನೂ ಅದೇ ಥರ. ಇಟ್ ಇಸ್ ಡೌನ್, ಬಟ್ ಇಟ್ ವಿಲ್ ನಾಟ್ ಗಿವ್ ಅಪ್ ಥರ. ಸೊ ಹಾಗೆ ನಿಮ್ಮ ಟ್ರೀಟ್ಮೆಂಟು ಕನ್ನಡ ಇಂಡಸ್ಟ್ರಿಗೆ ಸೆಕೆಂಡ್ ಹಾಫ್ ಆಫ್ 2026 ಖಂಡಿತ ಐ ಜಸ್ಟ್ ವಾಂಟೆಡ್ ಟು ನೋ ಹೌ ಸರ್ ಆಗುತ್ತೆ. ಯಾವ ರೀತಿ ನೋಡ್ಬೇಕು ಮುಂದೆ ನೋಡ್ತಾ ಗೊತ್ತಾಗುತ್ತೆ. at 64 ಅಂದ್ರೆ today you are just 64 ಅಷ್ಟೇ. just 64. yeah, very more years to go. ಶಿವಣ್ಣ once again happy birthday ಶಿವಣ್ಣ. ನೀವು ಅಮೆರಿಕಾಗೆ ಟ್ರೀಟ್ಮೆಂಟ್ಗೆ ಹೋಗಿದ್ದಾಗ ಒಂದಷ್ಟು ಚರ್ಚೆಗಳು ಆಗ್ತಿತ್ತು. ಯುವಕರಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ನಮ್ಮಲ್ಲಿ ಇರೋ ವೈದ್ಯಕೀಯ ಸೌಲಭ್ಯಗಳು ಇನ್ನೂ ಹೆಚ್ಚಾಗಬೇಕು ಅನ್ನೋಂಥ ಮಾತುಗಳಿದೆ. ಅದೆಲ್ಲ ಯೋಚನೆ ಮಾಡಿದ್ರ ಅವತ್ತು ಅಮೆರಿಕಾಗ ಹೋದಾಗ? ಇಲ್ಲ, ಅವಾಗ ಪ್ರಾಮಿಸ್ ಅದು ಗೊತ್ತಿಲ್ಲ. ಹೋದೆ ಬ್ಲ್ಯಾಕ್ ಆಗಿದೆ, ಟೋಟ್ಲಿ ಬ್ಲ್ಯಾಕ್. ಆ್ಯಂಡ್ ಏನು ಗೊತ್ತಿಲ್ಲ, ಅದಕ್ಕೆ ಮುಂಚೆ ನಮ್ಮ ಫ್ಯಾಮಿಲಿ ಆಗಿದ್ದು ನಮ್ಗೆ ನೋಡಿದಾಗ ನಮ್ಮ ತಂದೆ ತಾಯಿ ಎಲ್ಲರೂ ಇನ್ನೂ
ಯಂಗ್ಸ್ಟರ್ಸ್ 16 ವರ್ಷದ ಹಾರ್ಟ್ ಅಟ್ಯಾಕ್. ನಿಮ್ಗೆ ಏನಿದು ಯಾಕೆ? ಹೌ ಕ್ಯಾನ್ ಯು ಚೇಂಜ್? ಶಕ್ತಿಧವನ್ ಹಂಗೆ ಆಗಿದ್ದು. ಯಾವುದೋ ಒಂದು ಇದ್ರಲ್ಲಿ ಹೋದಾಗ ಅಪ್ಪಾಜಿ ಯಾವುದೋ ಒಂದು ವಿಷನ್ ಬಂತು ಅವ್ರಿಗೆ. ನಮ್ಗೆ ಇದು ನೋಡ್ಬೇಕಾದ್ರೆ ಜಾಗದಲ್ಲಿ ಇಷ್ಟು ಚಿಕ್ಕ ಹುಡುಗರು ಹೊಂಟೋಗ್ತಾರಲ್ಲ, ಏನಿದು, ಯಾಕೆ ದೇವ್ರು, ಯಾಕೆ, ಏನು ಮಾಡ್ಬೋದು? ಬಟ್ ಎಲ್ಲ ಹುಡ್ಕೊಂಬರ್ತಲ್ಲ. ನಾನು ಪ್ಲ್ಯಾನ್ ಮಾಡಿದ್ದಲ್ಲ ಅದನ್ನು, ನಂದಲ್ಲ ಸ್ಕ್ರೀನ್ ಪ್ಲೇ. ಯಾರೋ ಒಂದು ಸ್ಕ್ರೀನ್ ಪ್ಲೇ ಅವ್ರಿಗೆ ಕೊಟ್ಟಿದ್ದಾರೆ, ಆ ಸ್ಕ್ರೀನ್ ಪ್ಲೇ ನನ್ನ ಮೈಂಡಿಗೆ ಬಂದು ನಾ ಆ್ಯಕ್ಟ್ ಮಾಡ್ತೀನಿ ಅಷ್ಟೇ. ಇದು ನಾವು ನಟ ಅಷ್ಟೇ. ನನ್ನ ಕೈಲಿ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಅದು ಕನ್ವರ್ಟ್ ಆಗ್ತದೆ. ಈ ಕಾರ್ಡ್ ಮೂಲಕ ಕನ್ವರ್ಟ್ ಆಗ್ತದೆ, ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಲಿ, ಚೆನ್ನಾಗಿ ಆಗಲಿ ಅಂತ ಕೇಳ್ತೀವಿ. ಅದಕ್ಕೋಸ್ಕರ ನಮ್ಮ ಕರ್ತವ್ಯ ಏನು? ಈ ಕಾರ್ಡ್ ಸಿಕ್ಕಿದಾಗ ನಿಮ್ಗೆ ನಿಜವಾಗ್ಲೂ ಬೇಕಾದ್ರೆ ಉಪಯೋಗಿಸಿ. ನೀವು ಅಫೋರ್ಡ್ ಆಗಿದ್ದಾಗ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾರು ಸಾಧ್ಯ ಅವ್ರು ಕೊಡ್ತೀನಿ ಅಂತ. ಎಲ್ಲ ಗಿವ್ ಅಂಡ್ ಟೇಕ್ ಅಷ್ಟೇ. ಒಂದು ಗ್ರೇಟ್ ಇನಿಷಿಯೇಟಿವ್ ಇದೆ, ಅದನ್ನ ಶಿವಣ್ಣ ಅವರು ಅನೌನ್ಸ್ ಮಾಡ್ಬೇಕಂತ ಹೇಳಿ. ಇದು ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಹೋಮ್ ಮಿನಿಸ್ಟರ್ ಅವರು ಹಾಗೂ ಪೊಲೀಸ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ನವರು ಇವ್ರ ಕಡೆಯಿಂದ ಇದು ಸೇ ನೋ ಟು ಡ್ರಗ್ಸ್ ಅಂತ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಎಲ್ಲರೂ ನಾವು ಫಾಲೋ ಮಾಡಬೇಕು. ದಯವಿಟ್ಟು ಈ ಒಂದು ಏನಂತೀವಿ, ನಮ್ಗೆ ಆರೋಗ್ಯನ ಕೆಡುವಂಥ ಒಂದು ಸಮಾಚಾರಗಳನ್ನ ಆಚೆ ತಳ್ಳೋಣ, ಒಳ್ಳೆ ಬದುಕನ್ನ ಮಾಡೋಣ ಅಂತ ಒಂದು ಸೇ ನೋ ಟು ಡ್ರಗ್ಸ್ ಅಂದರೆ ಎಲ್ಲರೂ. ಸೊ ಹೇ ಬ್ರೋ, ಸೇ ನೋ ಟು ಡ್ರಗ್ಸ್. ಹೇ ಬ್ರೋ, ಸ್ಟಾಪ್ ಡ್ರಗ್ಸ್ and please grow. Okay, thank you.